ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಎಷ್ಟೊಂದು ಮೋಸ ಆಗುತ್ತೆ ಅಂತಂದರೆ ತುಂಬಾ ಮೋಸ ಆಗುತ್ತೆ. ಏನಂತ ನಾನು ಹೇಳ್ತಾ ಹೋಗ್ತೀನಿ. ನಾನು ಒಂದು 50 ಫಾಲ್ಗಳನ್ನು ತಗೊಂಡು ಬಂದಿದ್ದೆ. ಅದು ಹೊಸ ಅಂಗಡಿಯಲ್ಲಿ ತಂದಿದ್ದೆ ಈ ಸತಿ. ನಾನು ಮಾಮೂಲಿ ರೆಗ್ಯುಲರಾಗಿ ತಗೊಳ್ಳೋದಕ್ಕಿಂತ ಇವತ್ತು ನನ್ನ ಅದೃಷ್ಟಕ್ಕೆ ಅದು ಬಾಕ್ಲಾಗಿತ್ತು. ಎಮರ್ಜೆನ್ಸಿ ಇದ್ದದ್ದಕ್ಕೆ ನಾನು ಏನು ಮಾಡಿದೆ, ಪಕ್ಕದಲ್ಲಿ ತಗೊಂಡು ಬಂದೆ. ಒಂದು 50 ಫಾಲು ಒಟ್ಟಿಗೆ ತಂದಿದ್ದೀನಿ. ಜೊತೆಗೆ ನಾನು ಒಂದು 10 ಫಾಲನ್ನು ನೀರಿಗೆ ನಾನು ನೋಡಬೇಕಿತ್ತು, ನೀರಿಗೆ ಅಜ್ಜಿಬಿಟ್ಟೆ. ನೀರಿಗೆ ಅಜ್ಜಿದ್ರೆ ಅದು ಏನಾಗುತ್ತೆ ಅಂದರೆ, ನಾನು ನೋಡಿದ ತಕ್ಷಣ ನಿಜ ಬೇಜಾರಾಯಿತು, ತುಂಬಾ ಬೇಜಾರಾಯಿತು ಫ್ರೆಂಡ್ಸ್. ಯಾಕೆ ಅಂದರೆ ನಾವು ದುಡ್ಡು ಕೊಟ್ಟು ತಂದಿರುವಂಥದ್ದು ಇಷ್ಟು ಮೋಸ ಅನಿಸಿದ್ರೆ ಬೇಜಾರಾಗದೇ ಇರುತ್ತಾ? ಹಾಗೆ ಅದಕ್ಕೋಸ್ಕರ ಈಗ ನಾನೇನು ತಪ್ಪು ಮಾಡಿದೆ ಅದನ್ನು ನೀವು ಮಾಡಬೇಡಿ ಅಂತಲೇ ನಾನು ಈಗ ಹೇಳೋದು. ಈಗ ನಾನು ತೋರಿಸ್ತೀನಿ ಅದು ಹೇಗಾಗಿದೆ ಅಂತೇಳಿ ನೋಡಿ. ಈಗ ನಾನು ಫಾಲನ್ನು ನೀರುಗಜ್ಜಿ ಒಣಗಿಸ್ದೆ. ಇನ್ನೇನು ಮಾಡೋಕ್ಕಾಗುತ್ತೆ, ನೀರುಗಜ್ಜಿದ ಮೇಲೆ ಅವರು ವಾಪಸ್ ತಗೊಳ್ಳಲ್ಲ. ನೋಡಿ, ಅರ್ಧದಲ್ಲಿ ಒಂದು ಅರ್ಧ ಮಧ್ಯ ಸೆಂಟರಲ್ಲಿ ಈ ರೀತಿಯಾಗಿದೆ. ಒಂದು 50 ಫಾಲಲ್ಲಿ 10 ಫಾಲಷ್ಟು 10 ಫಾಲು ಇದೇ ರೀತಿ ಆಗಿತ್ತು. ನೋಡಿದ ತಕ್ಷಣ ತುಂಬಾ ಬೇಜಾರಾಯಿತು. ಆಗ ನಾನು ಏನು ಮಾಡಿದೆ, ಒಂದು ಬ್ಲ್ಯಾಂಕ್ ಆಗಿಬಿಟ್ಟೆ. ಏನು ಮಾಡೋದು, ದುಡ್ಡು ಕೊಟ್ಟು ತಂದು ಈ ರೀತಿ ಆಯ್ತಲ್ಲ ಅಂಥೇಳಿ. ಅದಕ್ಕೆ ನಾನೇನು ಮಾಡಿದೆ, ಇದನ್ನು ಸೆಂಟ್ರಲ್ ಇರೋದರಿಂದ ಏನು ಮಾಡಿದೆ, ಆ ಕಡೆ ಸೈಡು ಈ ಕಡೆ ಸೈಡು ಸ್ವಲ್ಪ ಕಟ್ ಮಾಡಿ ತೆಗೆದೆ. ಒಂದು 2 ರಿಂದ 3 ಇಂಚೇ ಹೋಯಿತು. ಯಾಕೆಂದರೆ ಇದು ದೊಡ್ಡ ಫಾಲು ನಾನು ತಂದಿರೋದು, ದೊಡ್ಡ ಫಾಲ್ ಬರುತ್ತೆ ನೋಡಿ. ಆ ಫಾಲ್ ತಂದಿರೋದ್ರಿಂದ ನಮಗೆ ಮೇಂಟೈನ್ ಆಯಿತು. ಮಾಮೂಲಿ ಕಡಿಮೆ ರೇಟಿಗೆ ಸಿಗುತ್ತಲ್ಲ ಅದನ್ನು ತಂದುಬಿಟ್ಟಿದ್ದರೆ ಸಾಕಾಗ್ತಾನೆ ಇರಲಿಲ್ಲ. ಹೆಚ್ಚು ಕಡಿಮೆ ಒಂದು 4 ಇಂಚೇ ನಾನು ತೆಗೆದಿದ್ದೀನಿ. ಅದಕ್ಕೋಸ್ಕರ ಹೇಳೋದು, ನಾನು ಮಾಡಿದಂತಹ ಈ ತಪ್ಪನ್ನು ನೀವು ಮಾಡಬೇಡಿ. ಏನು ಮಾಡಬೇಕು, ತಂದ ತಕ್ಷಣ ನಾವು ನೀರಿಗೆ ಅಜ್ಜೋದಕ್ಕೂ ಮೊದಲು ಅದನ್ನು ಬಿಚ್ಚಿ ಒಡೆದು ನೋಡಬೇಕು. ಆವಾಗ ಎಷ್ಟು ಪ್ಯಾಕಿಂಗ್ ಮಾಡುವಾಗ ಎಷ್ಟೆಲ್ಲ ಮೋಸ ಮಾಡ್ತಾರಲ್ವ. ನಾವು ಈಗ ದುಡ್ಡಿಗೆ ನಾವು ಅದನ್ನು ಮಾರ್ಕೆಟಿಗೆ ಬಿಡ್ತಿದ್ದೀವಿ ಅಂತಂದಾಗ ಅದನ್ನು ನೀಟಾಗಿ ಚೆಕ್ ಮಾಡಿ ಹಾಕಬೇಕು. ಈ ರೀತಿ ಆಗಿಬಿಟ್ರೆ ಕಸ್ಟಮರ್ ನಮ್ಗೆ ಕೈ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಇದು ಏನು ಮಾಡಿದೆ ನಾನು ಅಂದರೆ, ಈ ಫಾಲ್ಸ್ ಎಲ್ಲ ನನ್ನ ಸ್ಯಾರಿಗಳಿಗೆ ಹಾಕೊಳ್ಳೋಣ ಅಂತ ಇಟ್ಕೊಂಡು ನಾನು ಬೇರೆ ತಂದು ಕಸ್ಟಮರ್ ಸ್ಯಾರಿಗಳಿಗೆ ಬೇರೆ ಸ್ಟಿಚ್ ಮಾಡಿದ್ದಾಯಿತು. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಿಗೂ ಹೇಳುವಂಥದ್ದು ನೋಡಿ, ನಾನೇ ಯಾಮಾರಿಬಿಟ್ಟೆ. ಇಲ್ಲಿವರೆಗೂ ನನಗೆ ಈ ಥರ ಮೋಸ ಯಾವಾಗಲೂ ಆಗಿಲ್ಲ. ಈ ರೀತಿ ಡ್ಯಾಮೇಜ್ಡ್ ಫಾಲೇ ಆಗಲಿ ಲೈನಿಂಗೇ ಆಗಲಿ ನನಗೆ ಯಾವತ್ತೂ ಸಿಕ್ಕಿಲ್ಲ. ಇಷ್ಟೊಂದು ಈಗ 22 ವರ್ಷದಿಂದ ಸ್ಟಿಚ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಫಸ್ಟನೇ ಅನುಭವ. ಅದರ ಗ್ಯಾರಂಟಿ ಮೇಲೆ ನನಗೂ ಅರ್ಜೆಂಟ್ ಇತ್ತು ಅಂತೇಳಿ ನಾನು ಅದನ್ನು ನೀರಿಗೆ ಅಜ್ಜಿಬಿಟ್ಟೆ. ಒಟ್ಟಿಗೆ ನನಗೆ ಯಾವ್ಯಾವ ಫಾಲ್ ಬೇಕು ಎಲ್ಲನೂ ಎತ್ಕೊಂಡು ಕವರಿಂದ ತೆಗೆದು ಓಪನ್ ಮಾಡಿ ನೋಡಲಿಲ್ಲ. ಅದು ಓಪನ್ ಮಾಡಿದ್ರೂ ಸೈಡಲ್ಲಾಗಿದೆ ಕಾಣಿಸ್ತಿತ್ತು. ಅದು ಮಧ್ಯೆ ಸೆಂಟ್ರಲ್ಲಿ ಇರೋದ್ರಿಂದ ಅದನ್ನು ಬಿಚ್ಚಲೇ ಇಲ್ಲ. ನಾನು ಎಲ್ಲನೂ ನೀರಿಗೆ ಅಜ್ಜಿಬಿಟ್ಟೆ. ನೀರಿಗೆ ಅಜ್ಜಿ ಒಣೆ ಹಾಕುವಾಗ ನೋಡ್ತೀನಿ, ಅದು ಮಧ್ಯದಲ್ಲೆಲ್ಲ ಫುಲ್ಲು ಒಂಥರ ಇಲಿ ಕಚ್ಚಿದ್ರಾಗುತ್ತೆ ನೋಡಿ, ಆ ರೀತಿ. ಮತ್ತು ಸ್ಕ್ರಾಚು ಸುಮಾರು ಓಪನ್ನೇ ಆಗಿಬಿಟ್ಟಿತ್ತು. ಅದು ಒಂದು ತೂತಲ್ಲ, ಸುಮಾರು ಕಡೆ ಹರಿದೋಗ್ಬಿಟ್ಟಿತ್ತು ಮಧ್ಯದಲ್ಲಿ. ಅಂದರೆ ಸದ್ಯಕ್ಕೆ ಒಂದು ಕಡೆ ಹೋಗಿದ್ದರಿಂದ ನಾನು ಅದನ್ನು ತೆಗೆದು ಅದನ್ನು ಜೈಂಟ್ ಮಾಡಿ ಅದನ್ನು ಯೂಸ್ ಮಾಡಿದೆ. ಇಲ್ಲ ಅಂದಿದ್ದರೆ ಅದು ಯೂಸೇ ಆಗ್ತಿರಲಿಲ್ಲ. ಅಷ್ಟು ಬಂಡವಾಳನೂ ನನಗೆ ವೇಸ್ಟ್ ಆಗ್ತಿತ್ತು. ಪುನಃ ಮಿಕ್ಕ ಇನ್ನು 40 ಫಾಲ್ಸನ್ನು ಚೆಕ್ ಮಾಡಿದೆ, ಸರಿ ಇತ್ತು. ಈ 10 ಫಾಲಲ್ಲಿ ಈ ಫಾಲ್ಟ್ ಇತ್ತು. ಅದರಿಂದ ನಾನು ಹೇಳೋ ಅಂಥದ್ದು, ನಾನು ಏಕ್ದಮ್ ನೀರುಗಜ್ಜಿ ಅರ್ಜೆಂಟ್ ಇತ್ತಂತೇಳಿ ನೀರುಗಜ್ಜಿದೆ. ಆದರೆ ಅದು ಸ್ಟಿಚ್ ಮಾಡೋಕ್ಕಾಗಲೇ ಇಲ್ಲ. ಪುನಃ ತಂದು ನಾನು ಅದನ್ನು ಸ್ಟಿಚ್ ಮಾಡಿದೆ. ಅದಕ್ಕೋಸ್ಕರ ಏನೇ ಅರ್ಜೆಂಟ್ ಇದ್ರೂ ಒಂದು ಸತಿ ಕ್ರಾಸ್ ಚೆಕ್ ನಾವು ಮಾಡಬೇಕು. ಇದು ನನಗೆ ಅನುಭವ ಆದಂಥದ್ದು. ಅದಕ್ಕೋಸ್ಕರ ಈ ತಪ್ಪನ್ನು ನೀವು ಮಾಡಬೇಡಿ. ಅಕಸ್ಮಾತ್ ಹರಿದೋಗಿತ್ತು ಅಂದರೆ ನಾವು ಅದನ್ನು ನೀರಿಗೆ ಅಜ್ಜಿದಂತೆ ತಗೊಕೊಟ್ರೆ ವಾಪಸ್ ತಗೊಳ್ತಾರೆ. ನಾವು ನೀರಿಗೆಲ್ಲ ಅಜ್ಜಿಬಿಟ್ಟು ತಗೋದ್ರೆ ಅದನ್ನು ತಗೊಳ್ಳೋದಿಲ್ಲ. ಹಂಗಾಗಿ ಅದನ್ನು ನಾನೇ ಇಟ್ಕೊಳ್ಬೇಕಾಗಿ ಬಂತು. ವೇಸ್ಟ್ ಆಗುತ್ತೆ ಅಂತೇಳಿ ಅದನ್ನು ನನ್ನ ಸೀರೆಗಳಿಗೆ ನಾನು ಫಾಲ್ ಹಾಕೋದಕ್ಕೆ ಅಂತ ಇಟ್ಕೊಂಡೆ. ಅದಕ್ಕೋಸ್ಕರ ಈ ಅನುಭವ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನ ನಿಮಗೆ ಫಾಲನ್ನು ತೋರಿಸಿ ಮಾಡ್ತಿದ್ದೀನಿ. ಆದಷ್ಟು ಕವರಿಂದ ಬಿಚ್ಚಿ ನೋಡಿ, ಅದರಲ್ಲಿ ಏನಾದರೂ ಹರಿದೋಗಿದೆಯಾ, ಇಲ್ಲ ಈ ಒಳಗಡೆ ಏನಾದರೂ ಪಸ್ತೋದಂಗೆಲ್ಲ ಇತ್ತು. 10 ಫಾಲು 10 ಥರನೇ ಆಗಿಬಿಟ್ಟಿತ್ತು. ನಾನು ಇದೊಂದನ್ನು ನಿಮಗೆ ಈಗ ತೋರಿಸ್ತಿದ್ದೀನಿ. ಹಾಗಾಗಿ ಈ ರೀತಿಯೆಲ್ಲ ಫಾಲ್ಟ್ ಇರುತ್ತೆ. ಹಾಗಾಗಿ ನೀವು ಒಂದು ಸತಿ ಅದನ್ನು ಬಿಚ್ಚಿ ಕವರಿಂದ ಬಿಚ್ಚಿ ನೋಡಬೇಕು. ನೋಡಿದ ನಂತರ ನೀವು ನೀರುಗಜ್ಜಿ ಒಣ ಹಾಕ್ರಿ. ಹಂಗಾದಾಗ ನಮ್ಗೆ ಯಾವುದೇ ಲಾಸ್ ಆಗೋದಿಲ್ಲ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ
ಆರಾಮಾಗಿ ನಾವು ಅದನ್ನು ಚೆನ್ನಾಗಿದೆಯಾ ಇಲ್ವಾ ಅಂತ, ಚೆನ್ನಾಗಿಲ್ಲ ಅಂದರೆ ನಾವು ವಾಪಸ್ ಕೊಟ್ಟು ಬೇರೆ ತರಬಹುದು. ಆಗ ನಮಗೆ ಯಾವುದೇ ಲಾಸ್ ಇಲ್ಲ. ಈ ರೀತಿ ಆಗಿಬಿಟ್ಟಾಗ ನಾವು ಒಟ್ಟೊಟ್ಟಿಗೆ ತಗೊಳ್ಳುವಂತಹ ಫಾಲ್ಸ್ ಲೈನಿಂಗ್ಗಳು ಒಟ್ಟೊಟ್ಟಿಗೆ ಈ ರೀತಿ ಆಗಿಬಿಟ್ಟಾಗ ನಮ್ಗೆ ತುಂಬಾ ಲಾಸ್ ಆಗೋಗಿಬಿಡುತ್ತೆ. ಹಾಗಾಗಿ ಈ ತಪ್ಪನ್ನು ನೀವು ಯಾರೂ ಮಾಡೋದಕ್ಕೆ ಹೋಗಬೇಡಿ, ಆಯ್ತಲ್ವಾ. ಈಗ ಈ ಟಾಪಿಕ್ ಆಗದಂತೆ ಈಗ ನಾನು ಹೇಳ್ತಾ ಇರೋ ವಿಷಯ ಏನಂದರೆ, ಈಗ ಮನೆಯಲ್ಲೇ ಸುಮ್ಮನೆ ಕೂತಿರ್ತೀರ, ಮಿಷಿನ್ ಇದೆ, ನಾವು ಏನಾದರೂ ಕೆಲವರು ನಾನು ನೋಡಿದಂಗೆ ಸುಮ್ಮನೆ ಬಾಯಲ್ಲಿ ಹೇಳ್ತಾನೆ ಇರ್ತಾರೆ, ನಾನೇನಾದರೂ ಮಾಡಬೇಕು. ಅದು ನನಗೆ ಗೊತ್ತಿರುವಂತಹ ನನ್ನ ಪಕ್ಕದ ಟೈಲರ್ಗಳೇ, ಚೆನ್ನಾಗಿ ಸ್ಟಿಚಿಂಗ್ ಬರುವಂಥವರೇ ಏನು ಮಾಡ್ತಾರೆ, ಏನೋ ಒಂದು ಮಾಡಬೇಕು ಅಂತಲೇ ಟೈಮ್ ಕಳೀತಾ ಇರ್ತಾರೆ ಹೊರತಾಗಿ ಅದನ್ನು ಕಾರ್ಯರೂಪಕ್ಕೆ ತರೋದೇ ಇಲ್ಲ. ಈಗ ನೋಡ್ತಾ ಇದ್ದೀರಾ, ಫಾಲಲ್ಲಿ ಈ ಟಿಪ್ಸ್ ತುಂಬಾ ಮುಖ್ಯ. ಈ ರೀತಿ ನೀಟಾಗಿ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಆಯಿತು ಅಂದರೆ ಇದು ಫುಲ್ಲು ಮುದ್ದೆ ರೀತಿ ಆಗಿಬಿಡುತ್ತೆ ಸ್ಯಾರಿ, ಅದರಲ್ಲೂ ಸ್ಮೂತ್ ಸ್ಯಾರಿ. ಅದಕ್ಕೋಸ್ಕರ ಈ ಪಾಯಿಂಟ್ ಏನಿದೆಯಲ್ಲ, ಇದನ್ನು ಸ್ಯಾರಿಯನ್ನು ನೀಟ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಎರಡನ್ನೂ ಯೂಸ್ ಮಾಡಿ ಫಾಲ್ ನೀಟ್ ಮಾಡಿ, ಫಾಲ್ ಒಳಗಡೆ ಬಟ್ಟೆ ಇರದೇ ಇರೋ ರೀತಿ ಎಷ್ಟು ಬೇಕು ಅಷ್ಟೇ ಬಟ್ಟೆಯನ್ನು ಬಿಟ್ಟು ನಾವು ಇಲ್ಲಿ ತಿರುಗಿಸ್ಕೋಬೇಕಾಗತ್ತೆ ಸೈಡ್ಗೆ. ಈ ಸೆರಗು ಬರುತ್ತೆ ನೋಡಿ, ಅದೆಲ್ಲನೂ ತೆಗೆದು ನಮ್ಮ ಮಿಷಿನ್ ಇದೆಯಲ್ಲ ಅದ್ರ ಹಿಂದೆಗಡೆಗೆ ಹಾಕ್ಬಿಟ್ಟು ಇದನ್ನು ನಮ್ಮ ಸೈಡಲ್ಲಿ ಎಳ್ಕೊಂಡ್ರೆ ನೀಟಾಗಿ ಎರಡೂ ಕೈಯಿಂದ ಅದನ್ನು ಸರಿ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಮಾಡಿಕೊಂಡು ಹೋಗ್ಬೋದು. ಹಾಗಾಗಿ ಈ ರೀತಿ ನೀವು ಮಾಡ್ಕೊಳ್ಳಿ, ತುಂಬಾ ನೀಟಾದಂತಹ ಫಾಲ್ ಫಿನಿಶಿಂಗ್ ಬರುತ್ತೆ. ಈ ಯಾವುದೇ ಸ್ಮೂತ್ ಸ್ಯಾರಿ ಆದ್ರೂ ಅಷ್ಟೇ ನೋಡಿ, ಈಗ ತೋರಿಸ್ತಿದ್ದೀನಲ್ಲ, ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೋಬೇಕು, ಪುನಃ ರೈಟ್ ಹ್ಯಾಂಡಲ್ಲಿ ಕೈಯಲ್ಲಿ ಸರಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಫಾಲು ಎಲ್ಲೂ ಮುದ್ದೆ ರೀತಿ ಆಗೋದಿಲ್ಲ. ನಾನು ಕೊನೆಯಲ್ಲಿ ತೋರಿಸ್ತೀನಿ ಫಾಲ್ ಹಾಕೋದು ಹೇಗೆ ಬಂತು ಅಂತೇಳಿ. ಹಂಗಾಗಿ ನೀವು ಆದಷ್ಟು ನಾನು ಹೇಳ್ದಂಗೆ ಬರೀ ಮಾತಲ್ಲೇ ತೀರಿಸ್ತಾ ಇರ್ತಾರೆ, ನಾವು ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಕಾರ್ಯರೂಪಕ್ಕೆ ನಾವು ಅದನ್ನು ಕೆಲಸವನ್ನು ಮಾಡಿದಾಗ ಅಷ್ಟೇ ನಮಗೆ ಆ ಕೆಲಸದಿಂದ ಆದಾಯ ಆಗಬಹುದು, ಅದರಿಂದ ಒಂದು ಒಳ್ಳೆಯ ಹೆಸರಾಗ್ಬೋದು ಬರುವಂಥದ್ದು. ಸುಮ್ಮನೆ ನಾವು ಮಾಡ್ತೀವಿ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ಹೊರತಾಗಿ ಟೈಮ್ ಯಾವುದೇ ರೀತಿ ವಾಪಸ್ ಬರೋದಿಲ್ಲ. ಈಗ ನಮಗೆ ಕೆಲವರು ಕಟಿಂಗ್ ಬರಲ್ಲ ಅಂದರೂ ಬರೀ ಸ್ಟಿಚಿಂಗಲ್ಲೇ ಸಂಪಾದನೆ ಮಾಡೋರನ್ನು ನಾನು ನೋಡಿದ್ದೀನಿ. ಅದೇ ರೀತಿ ಒಂದಷ್ಟು ಜನರು ಇದರಿಂದ ಮನೆಯಲ್ಲಿ ಮಿಷಿನ್ ಇದ್ದು ಅಕ್ಕಪಕ್ಕದವ್ರಿಗೆ ಸ್ಟಿಚ್ ಮಾಡಿ ಕೊಟ್ರೂ ಸಾಕಾಗತ್ತೆ. ನಿಮ್ಮ ಖರ್ಚಿಗೆ ನೀವು ಸಂಪಾದನೆಯನ್ನು ಮಾಡ್ಕೋಬಹುದು. ಯಾರಿಗೇ ಆಗಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಪ್ರತಿಯೊಂದಕ್ಕೂ ಒಬ್ಬರ ಹತ್ರ ಕೈ ಚಾಚ್ಕೊಂಡು ನಿಂತ್ಕೊಳ್ಳೋ ಬದಲು ನಮ್ಮ ಖರ್ಚಿಗೆ ನಾವು ಮನೆಯಲ್ಲೇ ಇದ್ದರೂ ಪರವಾಗಿಲ್ಲ, ನಾವು ಹೊರಗಡೆ ಹೋಗಿ ದುಡಿಬೇಕು ಅಂತೇನಿಲ್ಲ, ಮನೆಯಲ್ಲೇ ಒಂದು ಮಿಷನನ್ನು ಇಟ್ಕೊಂಡು ಈ ವಿಡಿಯೋನ ಒಂದು ಮೋಟಿವೇಶನ್ ಆಗಿ ನೀವು ತಗೊಂಡು ಕೆಲಸನ ಶುರು ಮಾಡಿದ್ರೆ ತುಂಬಾ ಈಸಿಯಾಗಿ ನೀವು ಸಂಪಾದನೆಯನ್ನು ಮಾಡಬಹುದು. ಒಂದು ಆಲ್ಟ್ರೇಷನ್ ಮಾಡಬಹುದು. ಸ್ಯಾರಿ ಫಾಲ್ ಹಾಕಿದ್ರೇನು ದುಡ್ಡು ಕಡಿಮೆ ಇಲ್ಲ. ಈಗ ಒಂದು ಸ್ಯಾರಿ ಫಾಲ್ ಹಾಕ್ಕೊಟ್ರೆ 50 ರೂಪಾಯಿಂದ 100 ರೂಪಾಯಿವರೆಗೂ ನಾವು ಚಾರ್ಜನ್ನು ಮಾಡ್ತೀವಿ. ನೀವು ಹಳ್ಳಿಯಲ್ಲಿದ್ದರೆ ಒಂದು 50 ರೂಪಾಯಿ ಚಾರ್ಜ್ ಮಾಡಿದ್ರೂ ಯಾವುದೇ ಲಾಸ್ ಇಲ್ಲ. ಯಾಕೆ ಅಂದರೆ ಎರಡೇ ಸ್ಟಿಚ್ಚು ನಾವು ಹಾಕುವಂಥದ್ದು. ಸ್ಯಾರಿಗೆ ಒಂದು ಜಿಗ್ಜಾಗ್ ಮಾಡಿ ನಾವು ಫಾಲ್ ಹಾಕ್ತೀವಿ ಅಂದರೆ 100 ರೂಪಾಯಿ ನಾವು ಚಾರ್ಜನ್ನು ಮಾಡೋದ್ರಿಂದ ಇದು ಯಾವುದೇ ಲಾಸ್ ಆಗೋದಿಲ್ಲ. ಹಾಗಾಗಿ ನೀವು ಮನೆಯಿಂದಲೇ ಒಂದು ತಿಂಗಳಿಗೆ 15ರಿಂದ 20 ಸಾವಿರ ರೂಪಾಯಿನ ಈ ರೀತಿಯಾಗಿ ನೀವು ಸಂಪಾದನೆಯನ್ನು ಮಾಡ್ಕೋಬೋದು. ಹಾಗಾಗಿ ಯಾರು ಸುಮ್ಮನೆ ಕೂರೋ ಬದಲು ಮನೆಯಲ್ಲಿ ಯಾವ ಕೆಲಸವನ್ನು ನಾವು ಮಾಡ್ಬೋದು ಆ ಕೆಲಸದಿಂದನೇ ನಾವು ಸಂಪಾದನೆಯನ್ನು ಮಾಡಬಹುದು. ಖಂಡಿತವಾಗ್ಲೂ ಅದನ್ನು ನಾವು ಸ್ವಲ್ಪ ಶ್ರಮಪಟ್ಟು ಮಾಡಬೇಕಾಗತ್ತೆ. ನಮ್ಮ ಶ್ರಮ ಏನಿದೆ ಟೈಲರಿಂಗ್ ಕೆಲಸದಲ್ಲಿ, ನಮ್ಮ ಬುದ್ಧಿವಂತಿಕೆ, ನಮ್ಮ ಶ್ರಮ, ಈ ಎರಡಕ್ಕೆ ದುಡ್ಡು. ಯಾಕೆ ಅಂದರೆ ಇದರಲ್ಲಿ ನಾವು ಹೆಚ್ಚಿಗೆ ಬಂಡವಾಳ ಹಾಕುವಂಥದ್ದು ಏನೂ ಇಲ್ಲ. ಹಾಗಾಗಿ ನೀವು ಇದನ್ನು ಪ್ರಾಕ್ಟಿಕಲ್ಲಾಗಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸ್ಮೂತ್ ಸ್ಯಾರಿ, ತುಂಬಾ ಸ್ಮೂತು, ಕೈಯಲ್ಲಿ ಹಿಡ್ಕೊಂಡ್ರೆ ಜಾರುತ್ತೆ ಅಂಥ ಸ್ಯಾರಿಯಲ್ಲೂ ನಾನು ಈ ರೀತಿ ಸ್ಟಿಚಿಂಗನ್ನು ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆದಷ್ಟು ಈ ವಿಡಿಯೋ ನೋಡಿ ಆದಷ್ಟು ಜನ ಕೆಲಸ ಶುರು ಮಾಡಿದ್ರೆ ತುಂಬಾ ಖುಷಿಯಾಗುತ್ತೆ. ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ. ಧನ್ಯವಾದಗಳು.